Hey everyone, it's me Sana Sangam. Welcome back to my YouTube channel. Second PUC final board examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 9 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ವಿಡಿಯೋಸ್ ಸಿಗುತ್ತೆ. Along with that PCMB Kannada and English ಈ 6 ಸಬ್ಜೆಕ್ಟ್ಸ್ ಕೂಡ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನೋಡಿ, ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದ್ರ ಜೊತೆಗೆ ಇವಾಗ ನಿಮಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. PCMB ಈ 4 ಸಬ್ಜೆಕ್ಟ್ಸ್ ಅಲ್ಲಿ ಇರತಕ್ಕಂತ 50% ಸಿಲೆಬಸ್ ಅನ್ನು ಓದ್ಕೊಂಡು ಹೇಗೆ ಮ್ಯಾಕ್ಸಿಮಮ್ ಸ್ಕೋರ್ ಅನ್ನು ಮಾಡಬಹುದು. ಅಲಾಂಗ್ ವಿತ್ ದಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಲ್ಲಿ ಏನೇನು ಕೇಳಬಹುದು ಇದೆಲ್ಲ ವಿಡಿಯೋಸ್ ನಾನು ಮಾಡಿದ್ದೀನಿ. ಪ್ರಿಪರೇಟರಿ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಪ್ರಿಪರೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ವಿಡಿಯೋಸ್ ಸಿಗುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈ ಚಾಪ್ಟರ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಈ ಚಾಪ್ಟರಿಂದ ಟೋಟಲ್ 3 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಲೀಸ್ಟ್ ವೆಯ್ಟೇಜ್ ಚಾಪ್ಟರ್ ಇರ್ತಕ್ಕಂಥದ್ದು ಅಂತಂದ್ರೆ ಇದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮ್ಮ ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, ದಟ್ ಈಸ್ MCQ, ಅಂಡ್ 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಓಕೆ, 1 and 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಏನೇನು ಅಂತ ನೋಡೋದಾದ್ರೆ ಫಸ್ಟ್ ಕ್ವಶನ್ ನೋಡಿ, ಗಿವ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ EM ವೇವ್ಸ್. ಇದನ್ನ ಯೂಶಲಿ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ಗೆ ಕೇಳಿದಾಗ ನೀವು 2 ಪಾಯಿಂಟ್ಸ್ ಅನ್ನು ಬರೀರಿ. ನಾನಿಲ್ಲಿ 5 ಪಾಯಿಂಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು 2 ಪಾಯಿಂಟ್ಸ್ ಅನ್ನು ಬರೆದ್ರೆ ಇಟ್ಸ್ ಎನಫ್. ನೆಕ್ಸ್ಟ್ ನೋಡಿ, ಹೂ ಪ್ರಿಡಿಕ್ಟೆಡ್ ದ ಎಕ್ಸಿಸ್ಟೆನ್ಸ್ ಆಫ್ EM ವೇವ್ಸ್ ಅಂತ ಇದೆ. ಯಾರು ಪ್ರಿಡಿಕ್ಟ್ ಮಾಡಿದ್ದು EM ವೇವ್ಸ್ ಅಂತ, ಸೈಂಟಿಸ್ಟ್ ನೇಮ್ ಅನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಂದ್ರೆ ಏನು ಅಂತ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟಿ ಆಫ್ ಅ ಲೈಟ್ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟಿ ಅಂಡ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. MCQ ಕೇಳ್ಬೋದು ಆರ್ 2 ಮಾರ್ಕ್ಸ್ಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ರೆಷನ್ ಅನ್ನು ಬರೆದು ಎಕ್ಸ್ಪ್ರೆಷನ್ ಅಲ್ಲಿ ಏನೇನು ಟರ್ಮ್ಸ್ ಇದೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತಂದ್ರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ಅಲಾಂಗ್ ವಿತ್ ಇಟ್ ಎಕ್ಸ್ಪ್ರೆಷನ್ ಅನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಈ ಚಾಪ್ಟರ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನೇ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೋ ಸೊ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನೀವು ಅಪ್ಲಿಕೇಶನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, 2 to 3 ಅಪ್ಲಿಕೇಶನ್ಸ್ ನಿಮಗೆ ಗೊತ್ತಿರಬೇಕು. ನಾನು ಎಲ್ಲ ವೇವ್ಸ್ದು ಒನ್ ಶಾರ್ಟ್ ಅಲ್ಲೇ ಈ PDF ಅಲ್ಲಿ ಅಪ್ಲಿಕೇಶನ್ಸ್ ಅನ್ನು ಕೊಟ್ಟಿದ್ದೀನಿ. ಇದನ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ರೇಡಿಯೋ ವೇವ್ಸ್ದು ನಾನು ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಮೈಕ್ರೋವೇವ್ಸ್ದು ಕೂಡ ಅಪ್ಲಿಕೇಶನ್ ಇದೆ. ಇನ್ಫ್ರಾರೆಡ್ ವೇವ್ಸ್ದು ಅಪ್ಲಿಕೇಶನ್ ಇದೆ. ನೆಕ್ಸ್ಟ್ ನೋಡಿ, UV ವೇವ್ಸ್ ದಟ್ ಈಸ್ ಅಲ್ಟ್ರಾವೈಲೆಟ್ ವೇವ್ಸ್, ಇದರದ್ದು ಕೂಡ ನಾನು ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದೀನಿ. ಎಕ್ಸ್ರೇಸ್ದು ಕೊಟ್ಟಿದ್ದೀನಿ ಅಂಡ್ ಗ್ಯಾಮಾ ರೇಸ್ದು ಕೂಡ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದೀನಿ. ಇದನ್ನ ನಿಮಗೆ ಡೈರೆಕ್ಟ್ ಆಗಿ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್ರೇಸ್ ಆರ್ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಗ್ಯಾಮಾ ರೇಸ್ ಆರ್ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ವೇವ್ಸ್. ಸೊ ಈ ರೀತಿ ಡೈರೆಕ್ಟ್ ಆಗಿ ಕೇಳ್ಬೋದು. ಸೊ ನಿಮಗೆ 2 ಮಾರ್ಕ್ಸ್ಗೆ ಅಪ್ಲಿಕೇಶನ್ಸ್ ಕೇಳಿದಾಗ 2 ಪಾಯಿಂಟ್ಸ್ ಬರೆದ್ರೆ ಇಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಆರ್ ಇದನ್ನ ಇಂಡೈರೆಕ್ಟ್ ಆಗಿ MCQ ಅಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಹೇಗೆ ಕೇಳ್ತಾರೆ ಅಂತಂದ್ರೆ, ಐ ಸರ್ಜರಿಯಲ್ಲಿ ದಟ್ ಈಸ್ ಲಾಸಿಕ್ ಐ ಸರ್ಜರಿಯಲ್ಲಿ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಯೂಸ್ ಮಾಡ್ತಾರೆ ಅಂತ ಹೀಗೆ ಇಂಡೈರೆಕ್ಟ್ ಆಗಿ ಕೇಳಿದಾಗ ನಿಮಗೆ ಪರ್ಫೆಕ್ಟ್ ಆಗಿ ಯಾವ್ಯಾವ ವೇವ್ದು ಯಾವುದಾದ್ರು ಅಪ್ಲಿಕೇಶನ್ ಅಂತ ಗೊತ್ತಿದ್ರೆ ಆರಾಮಾಗಿ ನೀವು MCQ ಅನ್ನು ಅಟೆಂಡ್ ಮಾಡ್ತೀರಾ. ಸೊ MCQ ಪರ್ಪಸ್ಸಿಗೂ ಕೂಡ ಈ ಒಂದು ಅಪ್ಲಿಕೇಶನ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಲಾಸಿಕ್ ಐ ಸರ್ಜರಿ ಬಗ್ಗೆ ನಿಮಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ. ಓಕೆ, ಅಂಡ್ ಲಾಸಿಕ್ ಐ ಸರ್ಜರಿದು ಫುಲ್ ಫಾರ್ಮ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕೇಳಿದ್ರು ಕೇಳ್ಬೋದು ಈ ವರ್ಷ, ಹಾಗಾಗಿ ಇದ್ರ ಕಡೆನೂ ಕೂಡ ಸ್ವಲ್ಪ ಗಮನ ಇರಲಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಈ ಚಾಪ್ಟರ್ ಇಂದ ಯಾವ ರೀತಿ ಕೇಳ್ತಾರೆ ಅಂದರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು 4 to 5 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಅವ್ರು ಕೊಡ್ತಾರೆ. ಆ 4 to 5 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ನೀವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದೇರ್ ವೇವ್ ಲೆಂತ್. ಓಕೆ, ವೇವ್ ಲೆಂತ್ ಪ್ರಕಾರ ನೀವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ EM ವೇವ್ಸ್ ಅನ್ನು ಅರೇಂಜ್ ಮಾಡಬೇಕಾಗುತ್ತೆ. ಸೊ ನೀವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮಗೆ ಯಾವ್ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಎಷ್ಟೆಷ್ಟು ವೇವ್ ಲೆಂತ್ ರೇಂಜ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ನಾನು ಕೆಳಗಡೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಒಂದು ಬ್ಲೂ ಕಲರ್ ಟೇಬಲ್ ಅನ್ನು ಕೊಟ್ಟಿದ್ದೀನಿ. ಅದನ್ನ ರೆಫರ್ ಮಾಡಿದ್ರೆ ಅವ್ರು ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಕೊಟ್ಟರು ಕೂಡ ನೀವು ಈಸಿಯಾಗಿ ಅರೇಂಜ್ ಅನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಯಾವ ರೀತಿ ಕ್ವಶನ್ ಅನ್ನು ಕೇಳ್ತಾರೆ ಅಂದ್ರೆ, ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ, ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿತ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ.
ಓಕೆ, ಇದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತಂದರೆ, ನಿಮಗೆ ವೇವ್ ಲೆಂತ್ ರೇಂಜ್ ಇವಾಗ ಗೊತ್ತಿದೆ, ಬ್ಲೂ ಕಲರ್ ಟೇಬಲಲ್ಲಿದೆ, ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ. ವೇವ್ ಲೆಂತ್ಗೆ ಆ್ಯಂಡ್ ಫ್ರೀಕ್ವೆನ್ಸಿಗೆ ಏನು ರಿಲೇಷನ್ಶಿಪ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತಂದರೆ, ವೇವ್ ಲೆಂತ್ ಜಾಸ್ತಿ ಇತ್ತು ಅಂತಂದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು ಅಂತಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಎರಡೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಯಾವುದು ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ಲೋಯೆಸ್ಟ್ ಫ್ರೀಕ್ವೆನ್ಸಿ ಅಂತಂದರೆ ಲಾಂಗೆಸ್ಟ್ ವೇವ್ ಲೆಂತ್ ಆರ್ ಹೈಯೆಸ್ಟ್ ವೇವ್ ಲೆಂತ್ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಯಾವುದು ಅಂತ ಇಂಡೈರೆಕ್ಟಾಗಿ ಕೇಳ್ದಂಗೆ ಆಯಿತು. ಓಕೆ, ಹಾಗಾದರೆ ನಿಮಗೆ ವೇವ್ ಲೆಂತ್ ರೇಂಜ್ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಗೊತ್ತಿದೆ. ಲಾಂಗೆಸ್ಟ್ ವೇವ್ ಲೆಂತ್ ಇರ್ತಕ್ಕಂಥದ್ದು ರೇಡಿಯೋ ವೇವ್ಸ್. ಓಕೆ, ಹಾಗಾಗಿ ರೇಡಿಯೋ ವೇವ್ಸ್ಗೆ ಲೋಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಎರಡೂ ರಿಲೇಷನ್ಶಿಪ್ ನಿಮಗೆ ಗೊತ್ತಿದ್ದರೆ ಆರಾಮಾಗಿ ಈ ರೀತಿ ಕ್ವಶನನ್ನು ಕೇಳಿದರೆ ನೀವು ಟ್ಯಾಕಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಟೇಬಲ್. ಈ ಟೇಬಲಲ್ಲಿ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ವೇವ್ ಲೆಂತ್ ರೇಂಜನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ವರ್ಷ ಇದನ್ನು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. 2 ಮಾರ್ಕ್ಸ್ಗೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ MCQ ಅಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ವೇವ್ ಲೆಂತ್ ರೇಂಜನ್ನು ನೀವು ಅಫ್ಕೋರ್ಸ್ ಇದನ್ನು ಮಗ್ಗಪ್ ಮಾಡಲೇಬೇಕಾಗುತ್ತೆ. ಈ ಟೇಬಲ್ ಜೊತೆ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಟೇಬಲ್ ಇದೆ, ದಟ್ ಈಸ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಇನ್ ವ್ಯಾಕ್ಯೂಮ್ ಅಂತ. ಇದರಲ್ಲಿ 4 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. 4 ಈಕ್ವೇಷನ್ಸನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಲಾ. ಓಕೆ, ಈ ಈಕ್ವೇಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೈರೆಕ್ಟಾಗಿ ಅವರು MCQ ಅಲ್ಲಿ ಕೇಳ್ಬೋದು ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಲಾ ಈಕ್ವೇಷನ್ ಯಾವುದು ಅಂತ. ಆರ್ 2 ಮಾರ್ಕ್ಸ್ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ 4 ಈಕ್ವೇಷನನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಟೇಬಲನ್ನು ನಾನು PDF ಅಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ದಟ್ ನೀವು ಒಂದೇ PDF ಅಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ ಇದೆ ಎಲ್ಲದೂ ಸಿಕ್ಕೋಗುತ್ತೆ. ಓಕೆ, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.